ಈಗೇನು ಕ್ಯಾಪಿಟಲ್ ಸಿಟೀಸ್ ಅಂತೀವಿ, ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್ ಕಲ್ಕತ್ತಾದಂಥ ಸಿಟಿಗಳನ್ನು ಹೊರತುಪಡಿಸಿ ಟೈರ್ 2 ಸಿಟಿ ಆದಂತಹ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಅಥವಾ ಪುಣೆದಂತಹ ಟೈರ್ 2 ಸಿಟಿಗಳನ್ನು ಹೊರತಹ ಸಿಟಿಯಲ್ಲಿ ವಿಜಯಪುರದಲ್ಲಿ ಇವತ್ತು 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಉದ್ದೇಶಕ್ಕೋಸ್ಕರ, ಒಂದು ಕಾಸ್ಗೋಸ್ಕರ ತಾವು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಇವತ್ತು ರಿಜಿಸ್ಟರ್ ಮಾಡಿಸಿಕೊಂಡಿರ್ತಕ್ಕಂಥದ್ದು ಬಹುತೇಕ ವಿಜಯಪುರ ಜಿಲ್ಲೆಯ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಓಟಕ್ಕಾಗಿ ದಾಖಲೆ ಪ್ರಮಾಣದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ ಆಗಿದೆ, ಇದೊಂದು ದಾಖಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂತಸವನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ವಿಜಯಪುರ, ದೆಹಲಿಯ ನಂತರ, ರಾಷ್ಟ್ರದ ರಾಜಧಾನಿ ದೆಹಲಿಯ ನಂತರ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರತಕ್ಕಂಥ ವಿಜಯಪುರ ಮಹಾನಗರ. ವಿಜಯಪುರ ನಗರದಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ನಾವು ಹೆಚ್ಚು ಜನರಿಗೆ ಪರಿಚಯಿಸುವುದು, ಈ ಸ್ಮಾರಕಗಳತ್ತ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು. ಇದರ ಮೂಲಕ ಇಲ್ಲಿ ಟೂರಿಸಂ ಬೆಳವಣಿಗೆ ಆಗಬೇಕು, ಇಲ್ಲಿನ ಜನರಿಗೆ ಉದ್ಯೋಗ ಸಿಗಬೇಕು. ಇಲ್ಲಿನ ಟಾಂಗಾವಾಲಾಗೆ, ಇಲ್ಲಿನ ರಿಕ್ಷಾವಾಲಾಗೆ, ಇಲ್ಲಿನ ಸೈಕಲ್ ರಿಕ್ಷಾದವರಿಗೆ, ಇಲ್ಲಿನ ಸಾಮಾನ್ಯ ಹೋಟೆಲ್ಗಳಿಗೆ ಹಿಡ್ಕೊಂಡು ದೊಡ್ಡ ಹೋಟೆಲ್ಗಳವರೆಗೆ ಎಲ್ಲ ಉದ್ದಿಮೆದಾರರಿಗೆ ಇಲ್ಲಿ ಅವಕಾಶ ಸಿಗಬೇಕಾದ್ರೆ ಬಿಜಾಪುರ ಟೂರಿಸಂ ಒಳ್ಳೆ ಸ್ಪಾಟ್ ಇದೆ. ಇದು ಹೆಚ್ಚು ಜನರಿಗೆ ಹೊರಗಡೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಬೇರೆ ಎಲ್ಲೆಲ್ಲೂ ಹೋಗ್ತೀವಿ, ಬಿಜಾಪುರದತ್ತ ಜನರನ್ನು ಆಕರ್ಷಣೆ ಮಾಡಬೇಕು, ಬಿಜಾಪುರದ ಹೆರಿಟೇಜನ್ನು ನಾವು ರಕ್ಷಣೆ ಮಾಡಬೇಕು ಮತ್ತು ಅದನ್ನು ಮುಂದಿನ ಜನಕ್ಕೆ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಎರಡನೇದಾಗಿ ತಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೆಚ್ಚು ರಿಪೀಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ವಿಜಯಪುರದ ಅರಣ್ಯ ಪ್ರದೇಶ 0.17 ಮಾತ್ರ. ಕಳೆದ 100 ವರ್ಷಗಳ ಬ್ರಿಟಿಷರ ಕಾಲದ ರೈನ್ಫಾಲ್ ಡಾಟಾ ನೋಡಿದರೆ ಇಡೀ ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಬಿಜಾಪುರ, ಒಂದು ರಾಜಸ್ಥಾನದ ಜೈಸಲ್ಮೇರ್, ಎರಡನೇದ್ದು ಕರ್ನಾಟಕದ ಬಿಜಾಪುರ, 2 ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಬಿಜಾಪುರದಲ್ಲಿ ಪಂಚನದಿಗಳ ಹಾಡು, ದಕ್ಷಿಣದ ಪಂಜಾಬ್ ಅಂತ ಕರೆದ್ರೂ ಸಹಿತ ನಾವು ಬರದ ನಾಡು ಅಂಥೇಳೇ ನಾವು ಹೇಳ್ತಾ ಇದ್ದೀವಿ. ಇಂಥ ಬರದ ನಾಡು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ನೀರಾವರಿ ಪ್ರದೇಶ ಹೆಚ್ಚಳ ಆಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳ ಆಗಬೇಕು ಅಂಥೇಳಿ ನಮ್ಮ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ರು ಕಳೆದ 7-8 ವರ್ಷಗಳಿಂದ ಏನು ಸತತ ಪ್ರಯತ್ನ ಮಾಡಿದರು, ಅದರ ಫಲವಾಗಿ ನಾವು ರಕ್ಷೋತ್ಥಾನ ರನ್ ಆರಂಭ ಮಾಡಿದ್ವಿ. ಮೊದಲಿನ 3 ವರ್ಷಗಳ ಕಾಲ ನಾವು ನಡೆಸಿದ್ದೀವಿ. ನಂತರ ಕೋವಿಡ್ ಕಾರಣದಿಂದ ಸುಮಾರು 3 ವರ್ಷಗಳ ಕಾಲ ಅದು ನಿಂತು ಹೋಗಿತ್ತು. ಕೋವಿಡ್ ನಂತರ ಇದು 3ನೇ ಆವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ 3ನೇ ಆವೃತ್ತಿಗೆ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಯಾವಾಗ ಇದಕ್ಕೆ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಇವತ್ತು 3ನೇ ಆವೃತ್ತಿಯಲ್ಲಿ ಆರಂಭಗೊಂಡ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದೊಂದು ಆವೃತ್ತಿಗೂ ಸಹಿತ 5ನೇದ್ದು, 4 ಮತ್ತು 5 ಭಾಳ ಚೆನ್ನಾಗಿ ಯಶಸ್ವಿಯಾಗಿ ನಡೆದು ಈಗ 6ನೇದ್ದು ಇತಿಹಾಸದ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಡೀತಾ ಇದೆ. ಇದರ ಜೊತೆಗೆ ನಾವು ಹೇಳತಕ್ಕಂಥ ಮುಖ್ಯ ಉದ್ದೇಶ ಏನಂತಂದರೆ ವೃಕ್ಷೋತ್ಥಾನ ಇದು ಕೇವಲ ಒಂದು ಓಟ ಅಲ್ಲ. ಈ ಸಲ ನಾವು ವಿಶೇಷವಾಗಿ ಇದನ್ನು ಒಂದು ರಂಗಿನ ಸಾಂಸ್ಕೃತಿಕ ಓಟ ಅಂಥೇಳಿ ವೃಕ್ಷೋತ್ಥಾನ ಈ ಸಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಬರೀ ಓಟವಲ್ಲ, ಇಡೀ ಈ ನಮ್ಮ ಭಾಗದ ಸಂಸ್ಕೃತಿಯ ಅನಾವರಣ ಈ ಓಟದ ಮೂಲಕ ಆಗ್ತಾ ಇದೆ. ಕೇವಲ ಓಟ ಅಂದರೆ ಓಟಗಾರರು ಓಡೋದು ಅಷ್ಟೇ ಅಲ್ಲ, 21,000 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆ 21,000 ಜನ ಬಂದು ಓಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಚಳಿ ಇದೆ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಚಳಿಯನ್ನು ಬಿಟ್ಟು, ಈ ಮೈ ಚಳಿಯನ್ನು ಬಿಟ್ಟು ನಶಿಕ್ನಲ್ಲಿ ಎದ್ದು 6 ಗಂಟೆ ಒಳಗೆ ಇವರು ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ಬಂದು ಓಡಿದರೆ ಇವರು ಓಡಬೇಕು, ಜೊತೆಗೆ ಈ ಸಾಂಸ್ಕೃತಿಕ ವಾತಾವರಣನ ಅನುಭವಿಸಬೇಕು. ಇದರ ಜೊತೆಗೆ ಬಿಜಾಪುರ ಜನರಿಗೆ ಮತ್ತು ಸುತ್ತಮುತ್ತಲು ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇದು ಕೇವಲ ಓಟವಲ್ಲ, ಓಟಗಾರದ ಒಂದು ಹಬ್ಬ ಆದರೆ, ಓಟವನ್ನು ನೋಡೋದೇ ಒಂದು ಹಬ್ಬ ಆದರೆ, ಇದರ ಜೊತೆಗೆ ನಾವೇನು ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ, ಬಿಜಾಪುರ ಜನ ಸ್ವಯಂ ಪ್ರೇರಿತರಾಗಿ ತಾವೇ ಮುಂದೆ ಬಂದು ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಭಾಳ ಅದ್ಭುತವಾದಂಥ ಕಲ್ಚರಲ್ ಫೆಸ್ಟಿವಲ್ಲು ಇದು ಆಗ್ತಾ ಇದೆ. ಆ ಸಾಂಸ್ಕೃತಿಕ ಅನಾವರಣವನ್ನು ತಾವೆಲ್ಲ ಕಣ್ತುಂಬಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮದು ವಿನಂತಿಯಾಗಿದೆ. ಮುಖ್ಯವಾಗಿ ನಾವು ಅಂಬೇಡ್ಕರ್ ಸ್ಟೇಡಿಯಂನ ಒಳ ಆವರಣದಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಪುಣೆಯ ಒಬ್ಬ ಪ್ರಖ್ಯಾತ ಕಲಾವಿದೆ ಆಸ್ಟಿನ್ ಅವರಿಂದ ಒಂದು ಜುಂಬಾ ನೃತ್ಯ, ಅಂದರೆ ಓಟಗಾರರಿಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ನೃತ್ಯ ಬೆಳಗ್ಗೆ 5 ಗಂಟೆಯಿಂದನೇ ಅದು ಇದೆ. ಅದರ ನಂತರ ಆರಂಭ ಆಗ್ತದೆ ನಮ್ಮ ಓಟ. ಆರಂಭ ಆಗ್ತಕ್ಕಂಥ ಸಂದರ್ಭದೊಳಗೆ ಅನಿಲ್ ಧಾರವಾಡ್ಕರ್ ಅವರು ಹಾಗೂ ಶ್ರೀಕಾಂತ್ ಮಂತ್ರಿಯವರು ಕಲಾವಿದರಿಂದ ಕಹಳೆ ವಾದನ, ಅಂದರೆ ನಮ್ಮ ಬಿಜಾಪುರದ ಸಾಂಸ್ಕೃತಿಕ ಕಹಳೆ ಏನಿದೆ, 2 ಕಡೆ ಓಟಗಾರರಿಗೆ ಸ್ಫೂರ್ತಿ ತುಂಬಲಿಕ್ಕೆ ಕಹಳೆಯನ್ನು ಅವರು ಊದ್ತಾರೆ.
ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆ ಕನಕದಾಸ ವೃತ್ತದಲ್ಲಿ 14 ಕಲಾವಿದರು ಗೊಂಬೆ ಕುಣಿತ, ಈ ಓಟಗಾರರಿಗೆ ಹುರಿದುಂಬಿಸಲಿಕ್ಕೆ ದೊಡ್ಡದಾದಂಥ ಗೊಂಬೆ ಕುಣಿತ 14 ಕಲಾವಿದರು ಮಾಡ್ತಾರೆ. ಆಸರ್ ಮಹಲದ ಮುಂಭಾಗದಲ್ಲಿ ಅಲ್ಲೇ 40 ವಿದ್ಯಾರ್ಥಿನಿಯರು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 40 ವಿದ್ಯಾರ್ಥಿನಿಯರು ಬ್ಯಾಂಡ್ ಮೂಲಕ ಸ್ವಾಗತವನ್ನು ಮಾಡ್ತಾರೆ. ಮುಂದೆ ದರ್ಬಾರ್ ಹೈಸ್ಕೂಲ್ ಮುಂಭಾಗದಲ್ಲಿ ಪರಿಸರ ಪ್ರೇಮಿಯಾದಂಥ ಸನ್ನಿ ಗವಿಮಠ್ ಅವರು 14 ಯುವತಿಯರಿಂದ ಚೇರಪ್ ನೃತ್ಯವನ್ನು ಅವರು ಮಾಡ್ತಾರೆ. ನಂತರ ಕಲ್ಯಾಣ್ ಶೆಟ್ಟಿ ವೃತ್ತ ಅಲ್ಲಿ ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು 10 ಜನರ ಕಲಾವಿದರ ಒಂದು ತಾಶಾವಾದನ ಬ್ಯಾಂಜೋ ವಾದನವನ್ನು ಅವರು ಮಾಡ್ತಾರೆ. ಗೋಲ್ ಗುಂಬಜ್ ಆವರಣ, ಬಿಜಾಪುರದ ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್, ಇವತ್ತು ನಮ್ಮ ವೃಕ್ಷೋತ್ಥಾನದ ಒಂದು ಥೀಮ್ ಕೂಡ ನಾವು ಗೋಲ್ ಗುಂಬಜನ್ನು ಇಟ್ಕೊಂಡಿದ್ದೀವಿ. ಗೋಲ್ ಗುಂಬಜು ಇವತ್ತು ದೇಶ ವಿದೇಶಗಳಿಂದ ಜನರ ಗಮನ ಸೆಳೆತಕ್ಕಂಥದ್ದು. ಸೊ ಗೋಲ್ ಗುಂಬಜ್ ಕ್ಯಾಂಪಸ್ನಲ್ಲಿ ಭಾಳ ವಿಭಿನ್ನವಾಗಿ ಈ ಒಂದು ವೃಕ್ಷೋತ್ಥಾನ ಓಟ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿಂದಿನ ಉಪಮಹಾಪೌರರಾದಂಥ ದಿನೇಶ್ ಹಳ್ಳಿಯವರು ಕೇರಳದ 35 ಜನ ಮಹಿಳಾ ಕಲಾವಿದರನ್ನು ಕರೆಸಿಕೊಂಡು ಅವರಿಂದ ಶೃಂಗಾರ ನೃತ್ಯ, ಒಂದು ರೀತಿಯ ಬೇರೆ ಬೇರೆ ಡಿಸೈನ್ಗಳಲ್ಲಿ ಶೃಂಗಾರ ನೃತ್ಯವನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ಫ್ಲವರ್ ಡ್ಯಾನ್ಸನ್ನು ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರಸಿದ್ಧ ಕುಣಿತ ಮೈಲಾರಲಿಂಗೇಶ್ವರ ಗೊರವ ಕುಣಿತ ಅಂಥೇಳಿ ಭಾಳ ಪ್ರಸಿದ್ಧಿಯಾದಂಥದ್ದು, ಅದನ್ನು ಕೂಡ ಗೋಲ್ ಗುಂಬಜ್ ಆವರಣದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದರ ನಂತರ ವಾಪಸ್ಸು ಯೂಟರ್ನ್ ಆಗಿ ಅದು ಬರ್ತದೆ. ಬಸವೇಶ್ವರ ವೃತ್ತದಲ್ಲಿ ಸ್ಫೂರ್ತಿ ಫೌಂಡೇಶನ್ ಅರುಣ್ ಹುಂಡೇಕರ್ ಅವರು ಉದ್ಯಮಿ, ಅವರ ತಂಡದಿಂದ ಒಂದು ಖಾನಾಪುರ್ ಎಸ್ಕೆ ಅಲ್ಲಿನ ಒಂದು ಹೆಬ್ಬಾಳಂಬ ಗೊಂಬೆ ಕುಣಿತ ಅಂಥೇಳಿ ದೊಡ್ಡ ತಂಡವನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿ ಕೊಣ್ಣೂರಿನ, ಧಾರವಾಡ ಜಿಲ್ಲೆಯ ಕೊಣ್ಣೂರಿನ ರಾಯಣ್ಣ ಮಹಿಳಾ ಕಲಾ ತಂಡ, ಡೊಳ್ಳಿನ ತಂಡ, ಇದೊಂದು ಪ್ರದರ್ಶನ ದೊಡ್ಡ ಪ್ರಮಾಣದಲ್ಲಿ ಇದು ಬಸವೇಶ್ವರ ವೃತ್ತ ಇದು ನಮಗೆ ದೊರೆಯುತ್ತದೆ. ಅದೇ ರೀತಿ ಮುಂದೆ ಗಾಂಧಿ ವೃತ್ತಕ್ಕೆ ಬಂದರೆ ಅನುಗ್ರಹ ಐ ಹಾಸ್ಪಿಟಲ್ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರು ಅವರು ಶಿರ್ಷಿಯ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಅಂಥೇಳಿ ಅವರ 10 ಕಲಾವಿದರಿಂದ ಒಂದು ಚೇರಪ್ ನೃತ್ಯವನ್ನು, ನವಮಿ ಉತ್ಸವ ಸಮಿತಿ ಅವರು ಕಲಾವಿದರಿಂದ ಹಲಗೆ ವಾದನ, ಸ್ಥಳೀಯ ವಿಜಯಪುರದ ಹಲಗೆ ವಾದನವನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ವಾಟರ್ ಟ್ಯಾಂಕ್ ಸರ್ಕಲ್ ಏನಿದೆ ಅಲ್ಲಿ AP ಗ್ರೂಪ್ ಅಪ್ಪು ಪಟ್ಟಣ ಶೆಟ್ಟರು ಹಾಗೂ ಅವರ ಅಭಿಮಾನಿಗಳು ಅಲ್ಲಿ 10 ಕಲಾವಿದರಿಂದ ಚೇರಪ್ ನೃತ್ಯವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಇಬ್ರಾಹಿಂ ರೋಜಾ ಮುಂಭಾಗದಲ್ಲಿ ಅಲ್ಲಿನ ಇಬ್ರಾಹಿಂ ರೋಜಾ ಈದ್ಗಾ ಸಮಿತಿಯಿಂದ ಹಂಸಧ್ವನಿ 8 ಕಲಾವಿದರಿಂದ ಗಿಟಾರ್ ವಾದನ ಹಾಗೂ ದೇಶಭಕ್ತಿ ಗೀತೆಗಳನ್ನು ಇಟ್ಟುಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂದರೆ ಇಬ್ರಾಹಿಂ ರೋಜಾ ಹಿಂದುಗಡೆ ಕಾಣಿಸ್ತದೆ, ಇಬ್ರಾಹಿಂ ರೋಜಾದ ಸ್ಟೆಪ್ಸ್ ಹತ್ತಿರನೇ ಮುಂಭಾಗದಲ್ಲಿ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡು ಲೈವ್ ಗಿಟಾರನ್ನು ನುಡಿಸ್ತಕ್ಕಂಥದ್ದು. ಅದು ಒಂದು ರೀತಿ ವಿಶೇಷವಾಗಿ ನಮ್ಮ ವಿಜಯಪುರದ ಒಂದು ಐತಿಹಾಸಿಕ ಸ್ಥಾನವನ್ನು, ಪ್ರವಾಸಿ ಸ್ಥಾನವನ್ನು ಜನರಿಗೆ ಬಿಂಬಿಸಲಿಕ್ಕೆ ಭಾಳ ಒಂದು ಒಳ್ಳೆಯ ಕಾನ್ಸೆಪ್ಟಲ್ಲಿ ಅವರು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ದೇಶಭಕ್ತಿ ಗೀತೆಗಳನ್ನು ಕೂಡ ಅವರು ಇದನ್ನು ಮಾಡ್ತಾರೆ. 10 ಕಿಲೋಮೀಟರ್ ಇಬ್ರಾಹಿಂ ರೋಜಾದಿಂದ ವಾಪಸ್ಸು ವಾಟರ್ ಟ್ಯಾಂಕ್ ಕಡೆಯಿಂದ ಕೆಳಗಡೆ ಗಾಂಧಿ ವೃತ್ತದ ಕಡೆ ಬರ್ತದೆ. 21 ಕಿಲೋಮೀಟರ್ದವರು ಇಬ್ರಾಹಿಂ ರೋಜಾದಿಂದ ಟುವರ್ಡ್ಸ್ ಸೈನಿಕ್ ಸ್ಕೂಲ್ ಅವರು ಮುಂದುವರಿತಾರೆ. ಸೈನಿಕ್ ಸ್ಕೂಲ್ ಹೋಗಿ ಅಲ್ಲಿ 2ನೇ ಗೇಟ್ನಿಂದ ಒಳಗಡೆ ಹೋಗಿ 1ನೇ ಗೇಟಿಂದ ಹೊರಗಡೆ ಬರ್ತಾರೆ. ಸೈನಿಕ್ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಕೂಡ ಅಲ್ಲಿ ಮಕ್ಕಳಿಂದ ದೇಶಭಕ್ತಿಯ ಒಂದು ಗೀತೆಗಳನ್ನು, ದೇಶದ ಕುರಿತಾದಂಥ ಒಂದು ವಿಶೇಷವಾದಂಥ ಗೀತೆಗಳ ಅಲ್ಲಿ ಗಾಯನ ಆಗಲಿದೆ. ಅದರ ಜೊತೆಗೆ ವಾಪಸ್ಸು ವಾಟರ್ ಟ್ಯಾಂಕ್ದಿಂದ BM ಪಾಟೀಲ್ ರೋಡ್ ಇದೆ, ಶೋಲಾಪುರ ರೋಡಿಗೆ ನಾವೇನು ಬರ್ತೀವಿ, ಸವಿ ವಾಟರ್ಸ್ ಅವರು, ಸೋಮು ಜೇವೂರವರು ಅವರು 10 ಕಲಾವಿದರ ಒಂದು ಬ್ಯಾಂಜೆ ವಾದನ ಮತ್ತು ಪುಷ್ಪಗಳ ಮೂಲಕ, ಯಾಕಂದರೆ 21 ಕಿಲೋಮೀಟರ್ ಓಡೋರಿಗೆ ಅಷ್ಟೊತ್ತಿಗೆ ಅಲ್ಲಿ 14-15 ಕಿಲೋಮೀಟರ್ ಆಗಿರ್ತದೆ, ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಅವರಿಗೆ ಚೇರಪ್ ಮಾಡೋ ಸಲುವಾಗಿ ಅವ್ರಿಗೆ ವಿಶೇಷವಾಗಿ ಪುಷ್ಪಗಳ ವೃಷ್ಟಿಯನ್ನು ಮಾಡಿ ಅವರನ್ನು ಓಟಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ನಂತರ ಅದು ಇದಕ್ಕೆ ನಮ್ಮ ಬಂಜಾರ ಕ್ರಾಸಿಗೆ ಬರ್ತದೆ, ಅಲ್ಲಿ ಬಾಬಾ ಸ್ಟೀಲ್ ಮತ್ತು ಓಮ್ ಟ್ರೇಡರ್ಸ್ ಅಂಥೇಳಿ ಕ್ಯಾಂಪಸ್ನಲ್ಲಿ ಬರ್ತದೆ. ಈ BLDL ಕ್ಯಾಂಪಸ್ಸಲ್ಲಿ ಕೂಡ ನಾವು ರಂಗುರಂಗಿನ ರಂಗೋಲಿಯ ಮೂಲಕ ಎಲ್ಲ ಓಟಗಾರರಿಗೆ ಸ್ವಾಗತವನ್ನು ಮಾಡ್ತೇವೆ. ಮತ್ತು ಇಲ್ಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಚೇರಪ್ ನೃತ್ಯವನ್ನು ಇಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾರೆ. ಇಲ್ಲಿಂದ ವಾಪಸ್ಸು ಹೊರಗಡೆ ಬಂದು, ಹಾಸ್ಪಿಟಲ್ ಹತ್ರ ಹೊರಗಡೆ ಬಂದು ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜು ಈ 21 ಕಿಲೋಮೀಟರ್ ಹೋಗ್ತದೆ. ಅಲ್ಲಿ ಹ್ಯಾಪಿ ಕೇಕ್ ತುಷಾರ್ ಗ್ರೂಪ್ ವತಿಯಿಂದ
ಒಂದು DJ ಸೌಂಡ್ ಸಿಸ್ಟಮನ್ನು ವ್ಯವಸ್ಥೆ ಮಾಡಿ ಓಟಗಾರರಿಗೆ ಹುರಿದುಂಬಿಸ್ತಾರೆ. ನಂತರ ನಮ್ಮ ಓಟ ಜ್ಞಾನಯೋಗಾಶ್ರಮಕ್ಕೆ ಹೋಗ್ತದೆ. ಜ್ಞಾನಯೋಗಾಶ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಸಮಾಧಿ ಸುತ್ತ ಓಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸಂತನೆಂದರೆ ಯಾರು ಅಂತಕ್ಕಂಥ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ವರ್ಣಿಸ್ತಕ್ಕಂಥ ಒಂದು ಗಾಯನವನ್ನು ಅದು ಧ್ವನಿ ಸುರುಳಿ ಅಲ್ಲಿ ಓಡ್ತಾ ಇರ್ತದೆ. ಅದನ್ನು ಮುಗಿಸ್ಕೊಂಡು ಯೂಟರ್ನ್ ಮಾಡಿ ವಾಪಸ್ ನಾವು ಇದೇ ರಸ್ತೆಯಲ್ಲಿ ವಾಪಸ್ ಬರ್ತೀವಿ. ಬಂದಾಗ ಸಿದ್ದೇಶ್ವರ ಪೆಟ್ರೋಲಿಯಂ ಸಚಿನ್ ಕಲ್ಲೂರ್ ಅವರು 6 ಜನ ಕಲಾವಿದರ ನವಿಲು ಕುಣಿತವನ್ನು ಈ ಸಿದ್ದೇಶ್ವರ ಪೆಟ್ರೋಲಿಯಂ ಹತ್ರ ಅಶ್ವಿನಿ ಹಾಸ್ಪಿಟಲ್ ಕಾರ್ನರ್ಗೆ ಅವರ ಪೆಟ್ರೋಲ್ ಪಂಪ್ ಇದೆ, ಕಲ್ಲೂರು ಪೆಟ್ರೋಲ್ ಪಂಪು, ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ನಂತರ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ, ಐತಿಹಾಸಿಕ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯರು ರವೀಂದ್ರ ಬಿಜ್ಜಿರ್ಗಿ ಅವರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯರು 10 ಕಲಾವಿದರ ಒಂದು ಡೊಳ್ಳು ಕುಣಿತವನ್ನು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಂತರ ನಾವು ಗಾಂಧಿ ವೃತ್ತಕ್ಕೆ ಹೋಗ್ತೀವಿ. ಸೇಮ್ ಗಾಂಧಿ ವೃತ್ತದಲ್ಲಿ ಮೊದಲೇನು ನಡೆದಿರ್ತದೆ ಅದು ಕಂಟಿನ್ಯೂ ಇರ್ತದೆ. ಬಸವೇಶ್ವರ ವೃತ್ತಕ್ಕೆ ಬರ್ತೀವಿ. ಬಸವೇಶ್ವರ ವೃತ್ತದಲ್ಲಿ ಅದು ಕಂಟಿನ್ಯೂ ಇರ್ತದೆ. ನಂತರ ರನ್ನು ಬಾರಾಕಮಾನ್ದಲ್ಲಿ ಒಳಗಡೆ ಹೋಗಿ ಯೂಟರ್ನ್ ಆಗ್ತದೆ. ಹೋದ ಸಲ ಏನಿತ್ತು ಬಾರಾಕಮಾನ್ಗೆ ಬರಬೇಕಾದ್ರೆ ಬಾರಾಕಮಾನ್ ಹೋಗ್ತಿದ್ರು. ಈಗ ಸಲ ವಾಪಸ್ ಹೋಗಬೇಕಾದ್ರೆ ಬಾರಾಕಮಾನ್ ಹೋಗಿ ಬಾರಾಕಮಾನ್ ಯೂಟರ್ನ್ ಮಾಡಿಕೊಂಡು ವಾಪಸ್ ನಾವು ಸ್ಟೇಡಿಯಂಗೆ ಹೋಗ್ತೀವಿ. ಬಾರಾಕಮಾನ್ದಲ್ಲಿ 5 ಕಲಾವಿದರಿಂದ ಕೊಳಲು ವಾದನವನ್ನು ಬಾರಾಕಮಾನದ ಕಟ್ಟೆಯ ಮೇಲೆ ಕೂತ್ಕೊಂಡು ಅದರ ಹಿಂಭಾಗದಲ್ಲಿ ಬಾರಾಕಮಾನ್ ಇರ್ತದೆ. ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರಾಯೋಜನ ಮಾಡಿದ್ದಾರೆ. 5 ಕಲಾವಿದರು ಕೊಳಲು ವಾದನವನ್ನು ಬೆಳಗಿನ ನಿನಾದವನ್ನು ಅವರು ಮಾಡ್ತಾರೆ. ನಂತರ ಸ್ಟೇಡಿಯಂನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ 20,000 ಓಟಗಾರರು ಸಹಿತ ಸುಮಾರು ಅರೌಂಡ್ 8:30 8:45 ಅನ್ನೋಷ್ಟೊತ್ತಿಗೆ ಎಲ್ಲರೂ ವಾಪಸ್ ಬಂದಿರ್ತಾರೆ. 21 ಕಿಲೋಮೀಟರ್ ಓಡುವಂಥವರು, ಆಮೇಲೆ 10 ಕಿಲೋಮೀಟರ್ದವರು, 5 ಕಿಲೋಮೀಟರ್ದವರು, ಸ್ಪೀಡ್ ಇದ್ದವರು 1.5 ಗಂಟೆ ಒಳಗೆ ಮೊದಲೇ ಬಂದಿರ್ತಾರೆ. ಆನ್ ಎನ್ ಎವರೇಜ್ ಮ್ಯಾಕ್ಸಿಮಮ್ 3 ಅವರ್ಸ್, ಅಂದರೆ 9 ಗಂಟೆ ಒಳಗೆ ನಾವೆಲ್ಲರೂ ಅಲ್ಲಿಗೆ ಬರಬೇಕಾಗ್ತದೆ. ಸೊ 3 ಅವರ್ಸ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇದೆ. ಸೊ 3 ಅವರ್ಸ್ನ ಒಳಗಡೆ ಬಂದಾಗ ನಾವು ಉಳಿದಂಥ ಎಲ್ಲ ಕಲಾವಿದರು ಏನು ಇಡೀ ರಸ್ತೆ ಉದ್ದಕ್ಕೆ ಮಾಡಿರ್ತಾರೆ ಇವರೆಲ್ಲ ಕಲಾವಿದರು ಸ್ಟೇಡಿಯಂಗೆ ಬರ್ತಾರೆ. ಸೊ ಇಡೀ ಸ್ಟೇಡಿಯಂನಲ್ಲಿ ಈ ಒಂದು ಸಾಂಸ್ಕೃತಿಕ ವೈಭವದ ಒಂದು ಬಹುದೊಡ್ಡ ಪ್ರದರ್ಶನ ಆಗಿದೆ. ಅದಕ್ಕೆ ನಾನು ತಮ್ಮ ಸಹಯೋಗ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾನೆ. ಇಂಥ ವಯದಲ್ಲಿ ಮಾತ್ರ ಇತ್ತು. ಬೆಂಗಳೂರಿನಲ್ಲಿ ಓಡಬೇಕಾದ್ರೆ ಇವತ್ತು ಯಾರೂ ನಮಗೆ ಬಂದು ಚಪ್ಪಾಳೆ ಹೊಡಿತಕ್ಕಂಥದ್ದು ಈಗೇನು ನಾವು ಹೇಳಿದೀವಿ ಇಂಥದ್ದು ಯಾವುದೂ ಸಹಿತ ಬೆಂಗಳೂರಿನಲ್ಲಿ ಇರೋದಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಯವ್ರು ಮಾಡ್ತಾರೆ, ವಿಪ್ರೋದಂಥವ್ರು ಮಾಡ್ತಾರೆ, ಇನ್ಫೋಸಿಸ್ದವ್ರು ಮಾಡ್ತಾರೆ, TCSನವ್ರು ಮಾಡ್ತಾರೆ, ಇದು ಯಾವುದೂ ಇರೋದಿಲ್ಲ. ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹೋಗಿದ್ದೀವಿ. ಡೆಲ್ಲಿಯಲ್ಲಿ ಕೂಡ ಈ ಕಲ್ಚರ್ ಇಲ್ಲ. ಭಾಳಾದ್ರೆ ಕಾಲೇಜ್ ಹುಡುಗರು ಮಕ್ಕಳು ಬಂದು ನಮಗೆ ಪ್ರೇರೇಪಣೆ ಕೊಡ್ತಾಯಿದ್ರು. ಆದರೆ ಬಾಂಬೆ ಎಲ್ಲ ಏರಿಯಾಗಳಲ್ಲಿ ನಾವು ಎಸ್ಪೆಷಲಿ ಈ ಬೀಚ್ ದಂಡೆಗೆ ಮತ್ತು ಅಂಬಾನಿಯವರು ಮಂಗೇಶ್ಕರ್ ಅವರ ಮನೆ ಇರ್ತಕ್ಕಂಥ ಅವರ ಏರಿಯಾದಲ್ಲೇ ಆರ್ಥರ್ ರೋಡಲ್ಲೇ ಈ ನಮ್ಮ ರನ್ ಹೋಗ್ತದೆ. 42 ಕಿಲೋಮೀಟರ್ದು ಒಗ್ಗಟ್ಟಾಗಿ ಇವನ್ನು ನಮಗೆ ರಸ್ತೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರು ಸಹಿತ ನಾಳೆ ರನ್ ಇದೆ ಅಂಥೇಳಿ ರಸ್ತೆಯನ್ನು ಸ್ವಚ್ಛಗೊಳಿಸಿ ಶೃಂಗಾರ ಮಾಡ್ತಾ ಇದ್ದಾರೆ. ಬಿಜಾಪುರ ಬಗ್ಗೆ ಜನರಲ್ಲಿ ಭಾವನೆ ಬದಲಾಗ್ತದೆ. ಬಿಜಾಪುರ ಬದಲಾಗ್ತದೆ. ಬಿಜಾಪುರ ಅಂತಂದರೆ ಮೊದಲೇನಿತ್ತು, ಒಂದು ಬಿಜಾಪುರ ಅಂದರೆ ನೀರಿಲ್ಲಾರ್ದೂರು, ಬಿಜಾಪುರ ಅಂದರೆ ಧೂಳಾಪುರ ಅಂತಿತ್ತು. ನಿಮಗೆ ಗೊತ್ತಿರ್ಬೋದು, ನಾವು ಲಾಸ್ಟ್ ಇಯರ್ ಬಿಟ್ಟು ಅದರ ಹಿಂದಿನ ವರ್ಷ ಬಿಜಾಪುರದಲ್ಲಿ ಓಡಬೇಕಾದ್ರೆ ಅಥಣಿ ರೋಡಲ್ಲಿ ಓಡ್ತಾ ಇದ್ವಿ. ನಮ್ಮ ಬೆಳಗಾವಿ ಸ್ನೇಹಿತರು ಏನ್ರಿ ಬಿಜಾಪುರ ಎಷ್ಟು ಚೆನ್ನಾಗಿದೆ, ನಾವು ಇಲ್ಲೇ ಬೇಕಾದ್ರೆ ಒಂದು ಸೈಟ್ ತೊಗೊಂಡ್ಬಿಡ್ತೀವಿ ಕೊಡಿಸ್ಬಿಟ್ರಿ ಅಂತಂದರು. ಅವತ್ತು ಇಲ್ಲಿ ಸ್ಟೇ ಇದ್ರು ಅವರು. ನೆಕ್ಸ್ಟ್ ಡೇ ನಾನು ಶೋಲಾಪುರ ರೋಡಿಗೆ, ಇದು ಬರಟಿಗೆ ರೋಡಿಗೆ ಸಿದ್ದೇಶ್ವರ ಸ್ವಾಮಿಗಳು ವಾಕ್ ಮಾಡ್ತಕ್ಕಂಥ ರಸ್ತೆಗೆ ಕರ್ಕೊಂಡು ಹೋದೆ. ಅದನ್ನು ನೋಡಿ ಅವ್ರು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿ ನಮ್ಗೆ ಇಲ್ಲೇ ಸೈಟ್ ಬೇಕು ಅಂತ 10 ಜನ ಸ್ನೇಹಿತರು ಒಂದೇ ಕಡೆ ಬರಟಿಗೆ ರೋಡಿಗೆ ಸೈಟ್ ಬುಕ್ ಮಾಡಿದರು. ಬಿಜಾಪುರದವರು ಬೆಳಗಾವಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಸೈಟ್ ಬುಕ್ ಮಾಡಿ ಅಲ್ಲೇ ನೆಲೆಸ್ಬೇಕಂದವರು ಈಗ ಕಾಲ ಉಲ್ಟಾ ಆಗ್ತಾ ಇದೆ. ಜನ ಬಿಜಾಪುರ ಕಡೆ ಬರ್ತಾ ಇದ್ದಾರೆ. ಇಂತಹ ಒಂದು ಫೆಸ್ಟಿವಲ್ ಇದು. ದಿಸ್ ಈಸ್ ಎ ಸ್ಪೋರ್ಟ್ಸ್ ಆ್ಯಂಡ್ ಒಳ್ಳೆ ಕಾಜ್. ಒಂದು ಪರಿಸರ ರಕ್ಷಣೆ, ಪರಿಸರ ಬೆಳಿಬೇಕು, ಜೊತೆಗೆ ನಮ್ಮ ಬಿಜಾಪುರದ ಹೆರಿಟೇಜ್ ಉಳಿಬೇಕು. ಇದನ್ನು ಹೆಚ್ಚು ಜನ ಪ್ರವಾಸಿಗರು ಬರಬೇಕಂತಕ್ಕಂಥ ದೃಷ್ಟಿಯೊಳಗೆ ಈ ಒಂದು ರನ್ನನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ವರ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅದಕ್ಕೆ ಹೆಚ್ಚು ಜನ ಬಿಜಾಪುರದ ನಾಗರಿಕರು ಮನೆಯಲ್ಲಿ ಕೂಡಲಾರ್ದೇ 21 ಕಿಲೋಮೀಟರು ರಸ್ತೆಯನ್ನು ನಾನು ಹೇಳಿದೆ ಎಡ ಮತ್ತು ಬಲ ಬದಿಯಲ್ಲಿ ನಿಂತು ಈ ಓಟಗಾರರಿಗೆ ಪ್ರೇರಣೆ ತುಂಬಬೇಕು. ಜೊತೆಗೆ ಇದನ್ನು ಯಾರು ನೋಡ್ತಾರೆ, ಓಟವನ್ನು ಓಡೋರು ನೋಡಿದರೆ ನೆಕ್ಸ್ಟ್ ಇಯರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದರೆ ಓಡುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಸ್ಪೋರ್ಟ್ಸ್ ಇವತ್ತು ನೋಡ್ತೀವಿ ಬಿಜಾಪುರದ ಇವತ್ತಿನ ಇಷ್ಟು ಜನಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಎಷ್ಟು ಜನ ಅಂತಂದರೆ ಬೆಳಗಿನ ಟೈಮ್ ನಾವು ತೆಗೆದ್ರೆ ಬೆಳಗಿನ ನಾವು 6 to 8 ಅವರ್ಸ್ ನೋಡಿದರೆ ಹೆಚ್ಚು ಜನ ನಿವೃತ್ತ ನೌಕರರು ವಾಕಿಂಗ್ ಮಾಡ್ತಿರ್ತಾರೆ. ಯುವಕರು ಯಾರು ಹೆಚ್ಚು ಜನ ಬರೋದಿಲ್ಲ. ಕೆಲವು ಜನ
ಒಂದಿಷ್ಟು ಜಿಮ್ಗಳಿಗೆ ಬರ್ತಾರೆ, ಕೆಲವು ಜನ ಗ್ರೌಂಡ್ಗಳಿಗೆ ಬರ್ತಾರೆ. ಉಳಿದಂಥವರು ಮಧ್ಯರಾತ್ರಿವರೆಗೂ ಬೇರೆ ಬೇರೆ ಕಡೆ ಇರ್ತಾರೆ. ಮಾವ, ತಂಬಾಕು, ಗುಟ್ಕಾ, ನಶಾದಲ್ಲಿ ಮುಳುಗಿದ್ದಾರೆ. ಅವರು ಅದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ನಮ್ಮ ಬೆಳಗ್ಗೆ ಎದ್ದು ನಾವು ಬಿಜಾಪುರ ನೋಡಿದರೆ ನೂರಾರು ಜನ ಎಲ್ಲ ರಸ್ತೆಯಲ್ಲಿ ಓಡ್ತಾ ಇರಬೇಕು, ವಾಕಿಂಗ್ ಮಾಡ್ತಾ ಇರಬೇಕು, ಸೈಕ್ಲಿಂಗ್ ಮಾಡ್ತಾ ಇರಬೇಕು, ಅಥವಾ ಬೇರೆ ಯಾವುದೋ ಎಕ್ಸಸೈಸ್, ಊಟನೇ ಅಂತಲ್ಲ, ಎನಿ ಎಕ್ಸಸೈಸ್ ಫಾರ್ಮ್ಯಾಟ್ನೊಳಗೆ ಅವ್ರು ಕೆಲಸ ಮಾಡ್ತಿದ್ರೆ, ಬೆವರು ಸುರಿಸಿದ್ರೆ ಅವ್ರ ಆರೋಗ್ಯ ಗಟ್ಟಿಯಾಗಿರ್ತದೆ. ನಮ್ಮ ವಿನಂತಿ ಏನಂತಂದ್ರೆ ಇದರ ಮೂಲಕ ಜನ ಹೆಚ್ಚು ಯುವಕರು ಹೊರಗಡೆ ಬರಬೇಕು. ವಾಕಿಂಗ್ ಅಂದರೆ ಬರೀ ನಿವೃತ್ತ ನೌಕರರಿಗಾಗಿದೆ, ಯಾರೂ ಯುವಕರು ಹೊರಗಡೆ ಬರ್ತಾ ಇಲ್ಲ. ಎಲ್ಲರೂ ಚಟಗಳಲ್ಲಿ ಮುಳುಗಿದ್ದಾರೆ, ಅವರು ಹೊರಗಡೆ ಬರಬೇಕು. ಈ ಓಟ ಒಂದು ಪ್ರೇರಣೆ. ಅದಕ್ಕಾಗಿಯೇ ನಮ್ಮ ಸಚಿವ ಎಂ ಬಿ ಪಾಟೀಲರು ವಿಶೇಷ ಆಸಕ್ತಿ ವಿಷಯ ಮೊನ್ನೆ ಮೀಟಿಂಗಲ್ಲಿ ಹೇಳಿದರು, ನೀವು ಮಕ್ಕಳಿಗಾಗಿ ಊಟ ಮಾಡಿರಿ ಅಂಥೇಳಿ. ನಾವು 5ನೇ ತಾರೀಕು ಪ್ರೀ ಇವೆಂಟು 5th ಫ್ರೈಡೇ ಮಾರ್ನಿಂಗು ಮಕ್ಕಳಿಗಾಗಿ ಊಟ ಇಟ್ಕೊಂಡಿದ್ದೀವಿ. ಮಕ್ಕಳಿಗಾಗಿ ಒಳ್ಳೆ ಪ್ರೈಸನ್ನು ಕೂಡ ಇಟ್ಟಿದ್ದೀವಿ. ಫಸ್ಟ್ ಪ್ರೈಸೇ 10,000, ಯಾಕಂದ್ರೆ ಮಕ್ಕಳಿಗೊಂದು ಪ್ರೇರಣೆ ಬರಬೇಕು ಅಂತ. ಈಗ ನಾನು ಕೇಳ್ತಾ ಇದ್ದೀನಿ, ಬಿಜಾಪುರದ ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಈಗಾಗಲೇ ಶೂಗಳನ್ನು ಹಾಕ್ಕೊಂಡು ಓಟದ ಪ್ರಾಕ್ಟೀಸನ್ನು ಆರಂಭ ಮಾಡಿದ್ದಾರೆ. ಇದು ಮುಂದುವರೆದರೆ ಆ ಮಕ್ಕಳು ಒಳ್ಳೆಯ ಸ್ಪೋರ್ಟ್ಸ್ಮ್ಯಾನ್ ಆಗಿ ಬೆಳೀತಾರೆ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಈ ಸಲ ನಾವು ಪ್ರೀ ಇವೆಂಟ್ ಹಿಂದಿನ ದಿನ 6ನೇ ತಾರೀಕು ಇಡೀ ದಿನ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ 4 ಗೋಷ್ಠಿಗಳನ್ನು ನಾವು ಮಾಡಿದ್ದೀವಿ. 4 ವಿಶೇಷವಾದಂಥ ಗೋಷ್ಠಿಗಳಿದ್ದಾವೆ. ಅದು ಆಗಲೇ ತಮಗೆ ಮಾಧ್ಯಮಕ್ಕೆ ನಾವು ತಿಳಿಸಿದ್ದೀವಿ. ಒಂದು ವಿಜಯಪುರದ ಫಸ್ಟ್ ವಿಜಯಪುರದ ಹೆರಿಟೇಜ್ ಬಗ್ಗೆ, ಇದರಲ್ಲಿ ಮುಖ್ಯವಾಗಿ ವಿಜಯಪುರದ ಹೆರಿಟೇಜ್ ಬಗ್ಗೆ ನಾವು ಗೋಷ್ಠಿಯನ್ನು, ಬೆಳಗಿನ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ಆದಿಲ್ಶಾಹಿಗಳ ಪೂರ್ವದ ಇತಿಹಾಸ ಮತ್ತು ಸಂಸ್ಕೃತಿ, ಅದರ ಬಗ್ಗೆ ಗೋಷ್ಠಿ ಇದೆ. ಆನಂದ್ ಕುಲಕರ್ಣಿ ಅವರು ಮಾತಾಡ್ತಾರೆ. ಆದಿಲ್ಶಾಹಿಯವರ ಅವಧಿಯಲ್ಲಿನ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತಂಥದ್ದನ್ನು ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರು ಮಾಡ್ತಾರೆ. ವಿಜಯಪುರದ ಸ್ಮಾರಕಗಳ ವಿಶೇಷತೆ ಏನಿದೆ ಅದನ್ನು ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಧಾರವಾಡ ಸರ್ಕಲ್ನ ಸೂಪರಿಂಟೆಂಡೆಂಟ್ ಆದ ರಮೇಶ್ ಮೂಲಿಮನಿಯವರು ಮಾತಾಡ್ತಾರೆ. ನಮ್ಮ ಸ್ಮಾರಕಗಳ ಸಂರಕ್ಷಕರಾದ ಅಮೀನುದ್ದೀನ್ ಹುಲ್ಲೂರ್ ಅವರು ಈ ಗೋಷ್ಠಿಗಳನ್ನು ನಡೆಸಿಕೊಡ್ತಾರೆ. ಮಧ್ಯಾಹ್ನ 12ರಿಂದ 1:30ರವರೆಗೆ ಹೆಲ್ತ್ ಮತ್ತು ಫಿಟ್ನೆಸ್ಸು, ಅದರ ಜೊತೆಗೆ ಈ ಸ್ಟ್ರೆಸ್ ಅಂತಕ್ಕಂಥದ್ದು ಏನಿದೆ ಇದು ಭಾಳ ಜನರನ್ನು ಇವತ್ತು ನಮಗೆ ಕಾಡ್ತಾ ಇದೆ. ಇವತ್ತು ಮಾನಸಿಕ ಆರೋಗ್ಯ ಸ್ಥಿಮಿತ ಇರಲಾದಕ್ಕೇ ನಾವು ಬ್ಲಡ್ ಪ್ರೆಷರು, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಇವೆಲ್ಲಕ್ಕೂ ನಾವು ತೊಂದರೆಗೆ ನಮ್ಮ ಭಾಳ ಜನ ಈಡಾಗ್ತಾ ಇದ್ದೀವಿ. ಸಣ್ಣ ವಯಸ್ಸು ನಾವು ತಂದು ನಿಲ್ಲಿಸಬೇಕು. ಪರಿಸರಕ್ಕೆ ಮಾರಕವಾಗ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬಾರ್ದು. ಮತ್ತು ನಾವು ಓಡಿದ ನಂತರ ಅದನ್ನು ಟನ್ಗಟ್ಟಲೆ ವೇಸ್ಟೇಜನ್ನು ಆ ಸ್ಥಳದಲ್ಲಿ ಬಿಟ್ಟು ಹೋಗಬಾರದು. ಸ್ವಚ್ಛತೆ ಇರಬೇಕು. ಇದನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಕಡ್ಡಾಯವಾಗಿ ನಾವು ಇದ್ರ ಬಗ್ಗೆ ಸೂಪರ್ವೈಸರ್ ಮಾಡ್ತೀವಿ. ಪರಿಸರ ಪೂರಕವಾದಂಥ ಓಟ. ಯೂಸ್ ಆ್ಯಂಡ್ ಥ್ರೋ ನೀರಿನ ಗ್ಲಾಸ್ ಬಳಸೋ ಬದಲಾಗಿ ನಾವು ಪ್ಲಾಸ್ಟಿಕ್ ಪ್ರೀ ಯೂಸೇಬಲ್ ದೊಡ್ಡದಾದಂಥ ಗ್ಲಾಸ್ಗಳನ್ನು ಬಳಸ್ತಾ ಇದ್ದೀವಿ. ಆಮೇಲೆ ಅಡಿಕೆ ತಟ್ಟೆಗಳನ್ನು ಉಪಹಾರಕ್ಕಾಗಿ ಬಳಸ್ತಾ ಇದ್ದೀವಿ. ಎಲ್ಲಿನೂ ಸಹಿತ ಬಾಟಲ್ ನೀರುಗಳನ್ನು ಕೊಡಬೇಡ್ರಿ, ನಮಗೆ 20 ಲೀಟ್ರ್ ಕ್ಯಾನಲ್ಲೇ ನೀರು ಕೊಡ್ರಿ ಅಂತಕ್ಕಂಥದ್ದನ್ನು ವಿನಂತಿ ಮಾಡಿದ್ದೀವಿ. ಇಷ್ಟೆಲ್ಲ ವ್ಯವಸ್ಥೆಗಳು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಮಾಡ್ತಾಯಿದ್ದೀವಿ. ಬೇರೆ ಕಡೆ ಆದರೆ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ನವ್ರು ಇರ್ತಾರೆ, ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ. ಆದರೆ ವಿಜಯಪುರದ ಓಟ ಏನಿದೆ ಇದು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ. ಇಲ್ಲಿ ಜನರದ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲಿ ನನ್ನ ಜೊತೆ ಕೂತ್ಕೊಂಡವರು ಶಿವನಗೌಡ ಪಾಟೀಲ್, ಇವರು ಬಿಸ್ನೆಸ್ ಮ್ಯಾನು, ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟು, ಇವರು ಇದರ ಕಲ್ಚರಲ್ ಟೀಮ್ನ ಹೆಡ್ ಆಗಿ ಕೆಲಸ ಮಾಡ್ತಾರೆ. ಅಮಿತ್ ಬಿರಾದರ್ ಅವರು ಒಂದು ಗ್ಯಾರೇಜ್ ನಡೆಸ್ತಾರೆ, ನಮ್ಮ ಸೈಕ್ಲಿಂಗ್ ಗ್ರೂಪ್ನಲ್ಲಿದ್ದರು. ಈ ಪ್ರೀ ಇವೆಂಟ್ ಆ್ಯಕ್ಟಿವಿಟೀಸ್, ಮಕ್ಕಳಿಗಾಗಿ ನಿಬಂಧ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ, ಆಮೇಲೆ ನಾಳೆ ಮಕ್ಕಳಿಗಾಗಿ ಓಟ, ಶ್ರವಣ ದೋಷ ಮತ್ತು ವಾಕ್ದೋಷ ಹೊಂದಿರತಕ್ಕಂಥ ಮಕ್ಕಳ ಓಟ, ಆಮೇಲೆ ಮಾಧ್ಯಮ ಮಿತ್ರರಿಗಾಗಿ ಒಂದು ಏರ್ಪಾಡು ಮಾಡಿದಂಥ ಈ ಸಲ ಹೊಸದಾಗಿ ಒಂದು ಫಂಡ್ ರನ್. ಯಾಕಂದರೆ ಮಾಧ್ಯಮದವರು ಹೈಯೆಸ್ಟ್ ಸ್ಟ್ರೆಸ್ಸಿಂದ ಬಳಲ್ತಕ್ಕಂಥವ್ರು ಮಾಧ್ಯಮ ಮಿತ್ರರು. ನಾವು ಭಾಳ ಜನ ನೋಡ್ತೀವಿ, ಅಕಾಲಿಕವಾಗಿ ರಾಜ್ಯದ ತುಂಬ ನೋಡ್ತೀವಿ. ಆಗಾಗ ಎಸ್ಪೆಷಲಿ 50ರ ಒಳಗಿನವರು, 50ರ ಆಸ್ಪಾಸ್ನವರೇ ಹೆಚ್ಚು ಹೃದಯಾಘಾತಕ್ಕೆ ಅಥವಾ ಇನ್ಯಾವುದೋ ಕಾಯಿಲೆಗೆ ಬಲಿ ಆಗ್ತಕ್ಕಂಥವ್ರು. ನಮ್ಮಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಲ್ಲ. ಸ್ಟ್ರೆಸ್ಸು, ವರ್ಕ್ ಟಾರ್ಗೆಟು, ನೆಗೆಟಿವ್ ಸುದ್ದಿಗಳ ಬಗ್ಗೆ ನಮ್ಮದು ಹೆಚ್ಚು ಗಮನ, ಅದ್ರ ಜೊತೆಗೆ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಕುಗ್ತಕ್ಕಂಥ ಬಹಳ ಇದೆ. ಅದಕ್ಕೆ ಈ ವರ್ಷ ನಾವು ಮಾಧ್ಯಮದವರಿಗೆ ಒಂದು ಫಂಡ್ ರನ್ನನ್ನು ಅರೇಂಜ್ ಮಾಡಿದ್ದೀವಿ. ನೀವು ದಯವಿಟ್ಟು ಎಲ್ಲರೂ ನಿಮಗೆ ವಿನಂತಿ ಮಾಡಿ ಕೇಳ್ತೀವಿ, ನೀವು ಪಾರ್ಟಿಸಿಪೇಟ್ ಮಾಡಿರಿ. ಇದರ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನೀವು ಇಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಲಿಕ್ಕೆ ಸಹಕಾರಿ ಆಗ್ತದೆ. ಒಂದು ಸಲ ಈ ಆ್ಯಕ್ಟಿವಿಟೀಸ್ನಾಗ ತೊಡಗಿದರೆ ಅದರ ಬದಲಾವಣೆ ನಿಮಗೇ ಗೊತ್ತಾಗ್ತದೆ. ಅದರ ಬದಲಾವಣೆ ತಾವು ಸ್ವತಃ ಅನುಭವಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ವಿನಯ್ ಕಂಚನಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರಿಗೆ ಕೆಲಸ ಮಾಡ್ತಕ್ಕಂಥವ್ರು, ಅವರು ಕೂಡ ಇವತ್ತು ರಿಜಿಸ್ಟ್ರೇಷನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸೋಮು ಮಠ ಒಬ್ಬ LIC ಏಜೆಂಟ್ರು, ಸಣ್ಣ ವೃತ್ತಿಯಲ್ಲಿದ್ದರೂ ಕೂಡ
ಅವರು ಇಡೀ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ್ದಾಗಲಿ ಒಟ್ಟಾರೆ ಸಹಿತ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಕಾಸ್ಗೋಸ್ಕರ ಇದನ್ನು ಮಾಡ್ತಾ ಇದ್ವಿ. ನಮ್ಮದು ವಿಚಾರ ಇಷ್ಟೇ ಇದೆ, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳಿಬೇಕು. ಯಾಕಂತಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ, ನಾವು ಇವತ್ತಿರ್ತೀವಿ, ನಾಳೆ ಇದನ್ನು ಮಾಡ್ತೀವಿ. ಇಂಥ ಜನ ಹೊಸದಾಗಿ ಈ ವರ್ಷ ಇವ್ರು ಬಂದು ಸೇರಿದ್ರು ನಮಗೆ. ಯಾರು? ವಿನಯ್ ಕಂಚಾನಿ. ಅಮ್ಮನ್ ಕೇಳೋರಂತ ಒಬ್ಬ ಸಾಮಾನ್ಯ ತನ್ನ ಮೊಬೈಲ್ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಅವರು ಕ್ರಿಯೇಟಿವ್ ಮಾಡ್ತಾರಂತಂದರೆ ನಮಗೆ ವಿಶೇಷವಾದಂಥ ಇಂಥ ಎಲ್ಲ ಪ್ರತಿಭೆಗಳು ಈ ವೃಕ್ಷೋತ್ಥಾನದಲ್ಲಿ ಕೂಡ್ಕೊಂಡಿವೆ. ಇವ್ರು ಯಾರೂ ಕೂಡ ದುಡ್ಡುಗೋಸ್ಕರ ಅಲ್ಲ. ವಾತಾವರಣ ಬಿಜಾಪುರದಲ್ಲಿ ಓಡಲಿಕ್ಕೆ ಹಿತಕರ ಈ ಚಳಿ, ಮತ್ತು ಡಿಸೆಂಬರ್ 2nd ವೀಕು 3rd ವೀಕು ರಜೆಗಳಿರ್ತಾವೆ ಹೊರಗಡೆಯಿಂದ ನಮಗೆ. ಯಾಕಂದ್ರೆ ನಮ್ಮ ಓಟದಲ್ಲಿ ಕೇವಲ ಇಲ್ಲಿಯವರಷ್ಟೇ ಅಲ್ಲ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಜಾಪುರದಿಂದ ಯಾರೋ ಬೆಂಗಳೂರಿನಲ್ಲಿದ್ದಾರೆ, ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಿತ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಇಂಗ್ಲೆಂಡಿಂದ, ಅಮೇರಿಕಾದಿಂದ, ಜರ್ಮನಿಯಿಂದ, ಬೇರೆ ಬೇರೆ ದೇಶಗಳಲ್ಲಿ ಬಿಜಾಪುರ ಜನ ಏನಿರ್ತಾರೆ ಅವ್ರು ವೆಕೇಷನ್ ಡಿಸೆಂಬರ್ಗೆ ಬರ್ತಾರೆ. ಸೊ ಈಗ ವೃಕ್ಷೋತ್ಥಾನ ಅವ್ರ ಕ್ಯಾಲೆಂಡರ್ ಯಾವ ರೀತಿ ಕ್ರಿಸ್ಮಸ್ ಇದೆ ಆ ರೀತಿ ವೃಕ್ಷೋತ್ಥಾನ ಕ್ಯಾಲೆಂಡರ್ ನ್ಯೂ ಇಯರ್ ಇದೆ. ಈ ಹಾಲಿಡೇಗೆ ಏನು ಬರ್ತಾರೋ ಅವ್ರು ವೃಕ್ಷೋತ್ಥಾನದಾಗ ಪಾರ್ಟಿಸಿಪೇಟ್ ಮಾಡಿ ಉಳಿದ ಹಾಲಿಡೇಸ್ ಮಾಡ್ಕೊಂಡು ಹೋಗುವಂಗೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದು 3rd ವೀಕು 2nd ವೀಕು 1st ವೀಕು ಈ ರೀತಿ ಆಯಿತು. ಈಗ 3 ವರ್ಷ ನಾವು ಇನ್ನು ಮುಂದೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ನಾವು 2nd ವೀಕ್ ಆಫ್ ಡಿಸೆಂಬರ್ ಇದನ್ನು ಮಾಡಬೇಕಂತ. ಅಂದರೆ ಮ್ಯಾರಥಾನ್ ಯಾವಾಗಲೂ ಆಲ್ವೇಸ್ ಇನ್ ದ ಆಲ್ ಓವರ್ ವರ್ಲ್ಡ್ ಸಂಡೇ ಬಿಟ್ಟು ಬೇರೆ ದಿನ ಆಗೋದಿಲ್ಲ. ಸೊ ಅದಕ್ಕೆ ಸಂಡೇ 2nd ವೀಕ್ ಆಫ್ ಡಿಸೆಂಬರ್ ಮಾಡ್ಬೇಕಂತ ಮುಂದಿನ ದಿನದಲ್ಲಿ ಪ್ಲ್ಯಾನ್ ಇದೆ ಸರ್. 10 ಜನ ಫೇಸರ್ಸ್ ಏನಿದ್ದಾರೆ ದೇ ಆರ್ ಆಲ್ ಪಾರ್ಟಿಸಿಪೇಟೆಡ್ ಇನ್ ಇಂಪಾರ್ಟೆಂಟ್ ಮ್ಯಾರಥಾನ್ಸ್. ಆಮೇಲೆ 21 ಕಿಲೋಮೀಟರ್ಸ್ ಫೇಸರ್ಸು ಸುಮಾರು ಎಷ್ಟು ಜನ ಇದ್ದಾರೆ? 21 ಕಿಲೋಮೀಟರ್ ಫೇಸರ್ಸು 4 ಜನ ಇದ್ದಾರೆ. ದೇ ಆರ್ ಆಲ್ ಮ್ಯಾರಥಾನ್ ಹೀರೋಸ್. ಯಾಕಂದರೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಈ ಸಲ ನಾವು ಗೆಸ್ಟ್ ಆಗಿ ಏನು ಕರಿತಾ ಇದ್ದೀವಿ, ಸ್ಪೆಷಲ್ ಇನ್ವೈಟೀಸ್ ನಾವು ಮಾಡ್ತಾ ಇದ್ವಿ 4 ಜನ. ಅದರಲ್ಲಿ ಒಬ್ಬರು ಸಂದೀಪ್ ಪಾಟೀಲ್, IGP ಸೀನಿಯರ್ IPS ಆಫೀಸರ್. ಅವರು ಇತ್ತೀಚೆಗೆ ಕೋಪನ್ ಹೇಗನ್ನಲ್ಲಿ ನಡೆದಂಥ ಒಂದು ಟ್ರಯಥ್ಲಾನ್ ಸ್ಪರ್ಧೆಯಲ್ಲಿ, ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ 42 ಕಿಲೋಮೀಟರ್ಸ್ ರನ್ನಿಂಗ್, 100 ಕಿಲೋಮೀಟರ್ಸ್ ಸೈಕ್ಲಿಂಗ್ ಆ್ಯಂಡ್ 2.8 ಕಿಲೋಮೀಟರ್ಸ್ ಆಫ್ ಸ್ವಿಮ್ ಕೋಪನ್ ಹೇಗನ್ನಲ್ಲಿ ಆ ಸ್ಪರ್ಧೆಯನ್ನು ಮಾಡಿದರು. ಪೊಲೀಸ್ ಅಧಿಕಾರಿಯಾಗಿ ಕೂಡ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರು. ಅವರನ್ನೇ ಕರೆಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಗೂ ಒಂದು ಸ್ಫೂರ್ತಿ ಬರಲಿ, ನಮ್ಮ ಉಳಿದವರಿಗೂ ಅಧಿಕಾರಿಗಳಿಗೂ ಸ್ಫೂರ್ತಿ ಬರಲಿ. ಯಾಕಂದ್ರೆ ಒಂದು ಸಲ ಸರ್ವಿಸಿಗೆ ಸೇರಿದ ಮ್ಯಾಗ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ನೊಳಗೆ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂಥೇಳಿ ಈ ರೀತಿ ರೋಲ್ ಮಾಡೆಲ್ಗಳನ್ನೇ ಕರೆಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹಿಂದಿನ ನಾವು DC ಆದಂಥ YS ಪಾಟೀಲ್ರು ಇದಕ್ಕೆ ಬೌದ್ಧ ಬುನಾದಿ ಹಾಕಿದರು. ಆಮೇಲೆ ನಮ್ಮ ಭೂಪಾಲಣ್ಣವರು ಇದರಲ್ಲಿ ಕೆಲಸ ಮಾಡಿದರು, ಅವರನ್ನು ಕರೆತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೋಜ್ ಕುಮಾರ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಹೆಚ್ಚು ಸಸಿಗಳು ಬೇಕು, ನಮಗೆ ಬಿಜಾಪುರಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕರೆದಿದ್ವಿ. ಮತ್ತು ಮುಖ್ಯವಾಗಿ ಇನ್ನೂ ಕೆಲವರು ವಿಶೇಷವಾಗಿ ಸಚಿವರು ಇದಕ್ಕೆ ಬರ್ತಾ ಇದ್ದಾರೆ. ಅದನ್ನು ನಾಳೆ DC ಅವರು. ಸೆಲೆಬ್ರಿಟಿಗಳು ಈ ಬಾರಿ ಯಾರು ವಿಶೇಷವಾದಂಥ ಸೆಲೆಬ್ರಿಟಿಗಳಿಲ್ಲ, ಓಟಗಾರರೇ ಸೆಲೆಬ್ರಿಟಿಗಳು. ಯಾಕಂದರೆ ನಾವೇನಂತೀವಿ, ಸಿನಿಮಾ ತಾರೆಯರನ್ನು ಮಾತ್ರ ನಾವು ಸೆಲೆಬ್ರಿಟಿ ಮಾಡ್ತಕ್ಕಂಥ ಯೋಚನೆಯನ್ನು ಹೊರತುಪಡಿಸಿ ಓಟಗಾರರೇ ನಮ್ಮ ಸೆಲೆಬ್ರಿಟಿ. ಬಿಜಾಪುರ ವೃಕ್ಷೋತ್ಥಾನದಾಗ ಇಂಥವ್ರು ಬರ್ತಾ ಇದ್ದಾರೆ, ಈ ಓಟಗಾರರು ಬರ್ತಾ ಇದ್ದಾರೆ. ಧಾರವಾಡ ಕ್ಲಬ್ನವ್ರು ಬರ್ತಾ ಇದ್ದಾರೆ, ನಮ್ಮದೇನು ಸ್ಪೋರ್ಟ್ಸ್ ಕ್ಲಬ್ ಇದೆ. ಆಮೇಲೆ ನಮ್ಮ ಶೋಲಾಪುರದಿಂದ ಬರ್ತಾ ಇದ್ದಾರೆ. ಒಂದೊಂದು ಊರುಗಳ ಹಳ್ಳಿ, ದರೂರ್ ಅಂತಕ್ಕಂಥ ಒಂದು ಹಳ್ಳಿಯಿಂದ ಸುಮಾರು ನಾನು ಡೀಟೇಲ್ಸ್ ಕೊಡ್ತೀನಿ, 21 ಕಿಲೋಮೀಟರ್ ಓಡಕ್ಕೆ ಬರ್ತಾ ಇದ್ದಾರೆ. ದರೂರ್ ಅಂತ ಒಂದು ಸಣ್ಣ ಹಳ್ಳಿ, ಅಥಣಿ ತಾಲೂಕು ಐಗಳಿ ಒಂದು ಸಣ್ಣ ಹಳ್ಳಿ, ಐಗಳಿ ಒಂದು ಹಳ್ಳಿ, ಐಗಳಿ ಹಳ್ಳಿಯಿಂದ ಸುಮಾರು ಒಂದು 30-40 ಜನ ಇವತ್ತು ಈ ಓಟದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಭಾಳ ಜನ ಸ್ವಾಮೀಜಿಗಳು ಈ ಸಲ ಓಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾ ಸ್ವಾಮಿಗಳ ಹೆಸರು ಹೇಳೋದಿಲ್ಲ, ತಾವು 21 ಅವತ್ತು 7ನೇ ತಾರೀಕಿಗೆ ತಮ್ಮ ಕ್ಯಾಮ್ರಾಗಳ ಫೋಕಸ್ ಆದಾಗ ತಮಗೆ ಗೊತ್ತಾಗುತ್ತೆ. ಬಹುತೇಕ ಅವರು ಇಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಈ ಬಾರಿ ಈ ಬಹುಮಾನವನ್ನು ಪಡೀಲಿಕ್ಕೆ ಅವರು ಪ್ರಯತ್ನ, ಅಂದರೆ ಅವ್ರು 100% ಈ ಸಲ ಪಡಿತಾರೆ. ಅಷ್ಟು ಅವರು ಓಡಲಿಕ್ಕೆ ಆಸಕ್ತಿಯಿಂದ ಸ್ವಾಮಿಗಳು ದೇ ಆರ್ ಪ್ರಾಕ್ಟೀಸಿಂಗ್, ಸನ್ಯಾಸಿಗಳು ಈ ಒಂದು ಉದ್ದೇಶಕ್ಕೋಸ್ಕರ. ಯಾಕಂದರೆ ನಮ್ಮ ಇಡೀ ಓಟ ಸಿದ್ದೇಶ್ವರ ಸ್ವಾಮಿಗಳ ಅರ್ಪಣೆಯಾಗಿದೆ. ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಸಕ್ತಿ ಏನಿತ್ತು, ಪರಿಸರದ ಬಗ್ಗೆ, ಕ್ರೀಡೆ ಬಗ್ಗೆ ಅವ್ರದ್ದು ಭಾಳ ವಿಶೇಷವಾದಂಥ ಆಸಕ್ತಿ ಇತ್ತು. ಸಿದ್ದೇಶ್ವರ ಸ್ವಾಮಿಗಳು ಈ ಭಾಗದ ಪರಿಸರ ಇರಬೇಕು, ನಮ್ಮದು ಮೇನ್ ಮೊಟ್ಟೋ ಗ್ರೀನ್ ವಿಜಯಪುರ, ಕ್ಲೀನ್ ವಿಜಯಪುರ, ಸ್ವಚ್ಛ ವಿಜಯಪುರ, ಸುಂದರ ವಿಜಯಪುರ ಅಂತಕ್ಕಂಥದ್ದೇ ನಮ್ಮ ಕಾನ್ಸೆಪ್ಟು. ಅದಕ್ಕಾಗಿಯೇ ನಾವು ರನ್ ವಿಜಯಪುರ ರನ್, ಓಡು ವಿಜಯಪುರ ಓಡು ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಸ್ವಾಮೀಜಿಯವರು ಜನವರಿ 3ಕ್ಕೆ
ಅವರು ನಮ್ಮನ್ನು ಅಗಲಿ 3 ವರ್ಷಗಳಾಗ್ತದೆ. ಅವರ ನೆನಪಿನಲ್ಲೇ ಈ ಊಟ ಸಮರ್ಪಣೆ ಆಗ್ತದೆ. ನಮ್ಮ ಮೆಡಲ್ ಏನು ನಾವು ಕೊಡ್ತಿದ್ವಿ, ಆ ಮೆಡಲ್ನಲ್ಲಿ ಪೂರ್ತಿಯಾಗಿ ಸ್ವಾಮೀಜಿಯವರ ಭಾವಚಿತ್ರಣ ಇದೆ. ಆ ಮೆಡಲ್ ಕೂಡ ಅವ್ರ ಮನೆಯಲ್ಲಿ ಹಾಕಿದರೆ ಅವ್ರಿಗೊಂದು ರೀತಿ ಇನ್ಸ್ಪಿರೇಷನ್ ಇರಬೇಕು ಅಂತಕ್ಕಂಥ ಉದ್ದೇಶ ಇದರಲ್ಲಿ. ಬಸ್ ಕಡೆ ಒಳಗಡೆ ಹೋಗ್ಬೇಕಾದ್ರೆ ಪರ್ಮಿಷನ್ ಕೊಡೋದಿಲ್ಲ. ನಾವು ಸೈಕಲ್ ತೊಗೊಂಡು ಅಥವಾ ಓಡ್ತಾ ನಾವು ಗೋಲ್ ಗುಂಬಜ್ ಒಳಗಡೆ ಹೋದ್ರೆ ತಡಿತಾರೆ ಅವರು. ನಾವು ನಿಮ್ಮದೇ ನಾವು ಪ್ರಚಾರ ಮಾಡೋಕ್ಕೆ ಬರ್ತೀವಪ್ಪ, ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ. ಬಟ್ ಆದರೂ ಕೊಡೋಂಗಿಲ್ಲ, ಯಾಕಂದ್ರೆ ಅವ್ರ ರೂಲ್ಸು ರೆಗ್ಯುಲೇಷನ್ಸು ಭಾರಿ ಟಫ್ ಆಗಿರೋದ ಕಾರಣಕ್ಕೆ. ಮತ್ತು ಅಲ್ಲಿ ಸರ್ಕಲ್ ಆಫೀಸು ಇಲ್ಲಿಲ್ಲ. ಧಾರವಾಡ ಪುಣ್ಯಕ್ಕೆ ಬಿಜಾಪುರದವರು ರಮೇಶ್ ಮೂಲಿಮಣಿ ಅಂತ ಈಗ ಸೂಪರಿಂಟೆಂಡೆಂಟ್ ಆಗಿ ಬಂದಿದ್ದಾರೆ. ಈ ರೀತಿ ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಸಪೋರ್ಟ್ ಕೊಡ್ತಿದ್ದಾರೆ. ಗಜೇಂದ್ರ ಶೇಖಾವತರು ಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲಲ್ಲಿ. ಅವರಿಗೂ ಸಹಿತ ಒಂದು ದೀರ್ಘವಾದಂಥ ಒಂದು ಈ ರೀತಿಯಾದಂಥ ತಾವೇನು ಹೇಳಿದರೆ ಇದರೆಲ್ಲವನ್ನು ಪತ್ರಗಳನ್ನು ನಾವು ಕೊಡುವಂಥ ಕೆಲಸವನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು. ಅದು ಆದ್ರೆ ಬಿಜಾಪುರದ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಒಳ್ಳೆ ಬೂಸ್ಟು ಸಿಗ್ತದೆ. ಯಾವುದು ಹೌದು, ಈಗ ನಮ್ಮದು ಕಾನ್ಸೆಪ್ಟ್ನಲ್ಲಿ ನವರಸಗಳನ್ನು ಮಿಕ್ಸ್ ಮಾಡಿ ನಾವು ಜನರಿಂದನೇ ನಾವು ಮಾಡ್ತಾ ಇದ್ದೀವಿ. $42 ಮಾಡಿದ್ರೆ ಅದು ಹೋಗ್ಬೋದು ಸರ್. ಬಟ್ ಒಂದೇನಾಗ್ತದೆ ರೀ, ನಾವು ಇದೇ ರೂಟ್ನಾಗನೇ ಯಾಕೆ ವಿನಂತಿ ಮಾಡ್ಕೊಳ್ಳೋದು, 6 ಗಂಟೆ ಒಳಗಾಗಿನ 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಸರಿಯಾಗಿ ಊಟ ಸ್ಟಾರ್ಟ್ ಆಗ್ತದೆ. 6 ಗಂಟೆ ಒಳಗಾಗಿನೇ ಸ್ಟೇಡಿಯಂ ಬರಬೇಕು. ಸ್ಟೇಡಿಯಂ ಬರ್ತಕ್ಕಂಥ ದ್ವಾರಗಳ ಸಹಿತ ಕೂಡ ಈ ಸಲ ಚೇಂಜಸ್ ಇದೆ. ಇದು ಮೇನು, ಯಾಕಂದರೆ ಈ ಸಲ 20,000 ಜನ ಇರೋದ್ರಿಂದ ಈ ಕನಕದಾಸ್ ಸರ್ಕಲಿಂದ ಸ್ಟೇಡಿಯಂ ಏನು ಎಂಟ್ರಿ ಇದೆ ಇದು ಕಂಪ್ಲೀಟ್ ಕ್ಲೋಸ್ ಆಗಿರ್ತದೆ. ನಾವು ಬಾಸ್ಕೆಟ್ಬಾಲ್ ಗ್ರೌಂಡ್ ಕಡೆಯಿಂದ ಕಂದಗಲ್ ಹನುಮಂತರಾಯ ರಂಗಮಂದಿರ ಕಡೆಯಿಂದನೇ ಎಂಟ್ರಿ ಆಗಬೇಕು. ದರ್ಬಾರ್ ಹೈಸ್ಕೂಲ್ ಗ್ರೌಂಡು ಮತ್ತು ದರ್ಬಾರ್ ಹೈಸ್ಕೂಲ್ನಲ್ಲಿ ನಾವು ಪಾರ್ಕಿಂಗ್ ಮಾಡಬೇಕು. VIP ಪಾರ್ಕಿಂಗು ವಾರ್ತಾ ಇಲಾಖೆ ಮತ್ತು ಕಂದಗಲ್ ಹನುಮಂತರಾಯ ರಂಗಮಂದಿರ ಆವರಣದಲ್ಲಿ VIP ಪಾರ್ಕಿಂಗ್ ಇದೆ. ಅನುದಾನ ಸಹಕಾರ ಇಲ್ಲ. ಬಟ್ ಇದೇನೋ ರಸ್ತೆ ಸ್ವಚ್ಛ ಮಾಡೋದು, ರಸ್ತೆ ರಿಪೇರಿ ಮಾಡಿ ಸಣ್ಣ ಪುಟ್ಟದ ಮಹಾನಗರ ಪಾಲಿಕೆದ್ದು ನಮಗೆ ಸಹಕಾರ ಇದೆ. ಇಷ್ಟು ಮಾತ್ರ, ವಿಶೇಷವಾಗಿ ಯಾವುದು ಸರ್ಕಾರದಿಂದ ಅನುದಾನ ಇತ್ತು ನಾವು ಯಾವುದೂ ಇಲ್ಲ, ಜನರಿಂದನೇ. ಮತ್ತು ನಾವು ಸಹಿತ ಈಗ ಇನ್ನೂ ಸಿಸ್ಟಮೆಟಿಕ್ ಆಗಿ ಭಾಳ ಚಂದ ಮಾಡಬೇಕು. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಕೊಡ್ಬೋದು, ಬಟ್ ನಮ್ಮ ಜನರದು ನಮ್ಮದು ಅನ್ನುವಂಥದ್ದು ಇರ್ತದಲ್ರಿ, ದ್ಯಾಟ್ ಈಸ್ ಮೇನ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲ ಅವತ್ತು ಫಂಡ್ ರನ್ನಲ್ಲಿ 5ನೇ ತಾರೀಕು ಬರಬೇಕು. ಎಲ್ಲರೂ ದಯವಿಟ್ಟು ಏನೂ ಭೇದ ಭಾವ ಇರಲಾರ್ದೇ ಓಡಬೇಕು. ನಾನು ಊಟ ಸ್ಟಾರ್ಟ್ ಮಾಡಿದ್ದು ತಮಗೆಲ್ಲ ಗೊತ್ತದ, ನಿಮ್ಮ ಜೊತೆಗೆ ಬೆಳೆದವ ನಾನು. ನಿಮಗೆಲ್ಲ ನಮ್ಮದೆಲ್ಲ ಗೊತ್ತು. ಹುಣಸೂರವ್ರೆ 20 ವರ್ಷ ಹಿಂದಿಂದು ನಿಮಗೂ ಎಲ್ಲರಿಗೂ ಗೊತ್ತಿದೆ. ಭಂಡಾರಿ ಸರ್ಗೆ ನಂದು ಶರೀರ ಹೆಂಗಿತ್ತು ಹೇಗಿದ್ನಿ. ಕೋವಿಡ್ ಟೈಮ್ನಾಗ ನನಗೊಬ್ಬ ನಮ್ಮ ಫ್ರೆಂಡ್ ಸುಮ್ಮನೆ ಆಫ್ ದ ರಿಕಾರ್ಡ್, ನಾಳೆ ಕೂಡ ನಾನು 21 ಕಿಲೋಮೀಟರ್ ಓಡ್ತಾ ಇದ್ದೇನೆ. ದಿಸ್ ಈಸ್ ಮೈ 15th ಹಾಫ್ ಮ್ಯಾರಥಾನ್. ಬೆಂಗಳೂರು ಆಯಿತು, ಕಲ್ಕತ್ತಾ ನಾಳೆ ಡಿಸೆಂಬರ್ 21ಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ 25 ಕಿಲೋಮೀಟರ್ ರನ್ ಇದೆ. ನಾವು ಬಿಜಾಪುರದಿಂದ ಸುಮಾರು 20 ಜನ ಹೋಗ್ತಾ ಇದ್ದೀವಿ, 25 ಕಿಲೋಮೀಟರ್ ಓಡ್ತಾ ಇದ್ದೀವಿ. ಅದು ನಮ್ಮದು 16th ಹಾಫ್ ಮ್ಯಾರಥಾನ್. ಸೊ ಹೀಗೆ ಅಂದರೆ ಇದು ಓಟ ಒಂದು ಕಮ್ಯುನಿಟಿ. ಇದು ದಿಸ್ ಈಸ್ ಎ ಕಮ್ಯುನಿಟಿ, ದಿಸ್ ಈಸ್ ಎ ಸೋಷಿಯಲ್ ಕಮ್ಯುನಿಟಿ. ನಾವು ಇಲ್ಲಿ ನಮ್ದೇನು ಫ್ರೆಂಡ್ಸ್ ಇದಾರಲ್ರಿ, ಆಲ್ ಓವರ್ ಇದು ನಮ್ಮದೆಲ್ಲ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ. ಬೇರೆ ಬೇರೆ ಫೀಲ್ಡ್ನಾಗ ಇರ್ತಾರೆ. ನಮ್ಮಲ್ಲಿ ನೋಡಿರಿ, ನಾವು ಬಿಜಾಪುರದಾಗ ನಮ್ಮ ಸೈಕ್ಲಿಂಗ್ ಗ್ರೂಪ್ನೊಳಗೆ ಸ್ಟೂಡೆಂಟ್ ಹಿಡ್ಕೊಂಡು ರಿಟೈರ್ಡ್ ಎಂಪ್ಲಾಯ್ವರೆಗೂ ಅದಾರ. ಬಟ್ ವಿ ಆರ್ ಆಲ್ ಟುಗೆದರ್, ವಿ ಆರ್ ಆಲ್ ಕಮ್ಯುನಿಟಿ. ಅವ್ರ ಮನೆಯಲ್ಲಿ ಕಷ್ಟ ಇದ್ದರೆ ಸುಖ ಇದ್ದರೆ ನಾವೆಲ್ಲ ಜೊತೆಗೆ ಆಗ್ತೀವಿ. ಅವ್ರ ಮದುವೆ ಇದ್ದರೆ ನಾವು ಹೋಗಿ ಸಂಭ್ರಮಿಸ್ತೀವಿ. ಅವ್ರ ಮನೇಲಿ ಏನಾದ್ರು ಕಷ್ಟ ಇದ್ದರೆ ನಾವು ಹೋಗಿ ಅವ್ರಿಗೆ ಹೆಗಲು ಕೊಡ್ತೀವಿ. ಎಲ್ಲ 2 in 1. ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಈಸ್ ದ ಮೇನ್ ಬ್ಯಾಕ್ ಬೋನ್ ಆಫ್ ದಿಸ್ ವರ್ಕ್ಶಾಪ್. ನಾವು ವಿಜಯಪುರ ಸೈಕಲ್ ಮಾಡ್ತೇವೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಎಲ್ಲರೂ